ಹಾಯ್ ಫ್ರೆಂಡ್ಸ್, ಹ್ಯಾಪಿ ದೀಪಾವಳಿ. ಇದೇ ನನ್ನ ಫ್ಯಾಮಿಲಿ. ಸೊ ದೀಪಾವಳಿನ ಫ್ಯಾಮಿಲಿ ಜೊತೆ ಆಚರಿಸ್ಕೊಂಡಿದ್ದೀವಲ್ಲ. ಸೊ ಜಸ್ಟ್ ಫನ್ನಿ ಇರಲಿ ಅಂತ ಅಂದ್ಬಿಟ್ಟು ವೀಡಿಯೋನ ಹಾಗೆ ಸೇವ್ ಮಾಡ್ಕೊಂಡಿದ್ದೀವಿ. ಸೊ ಇವರೇ ನನ್ನ ಮಕ್ಕಳು, ಮನ್ವಿತಾ ಅಂತೇಳಿ. ಸೊ ನನಗೊಂದು ಕೆಟ್ಟ ಅಭ್ಯಾಸ ಏನು ಅಂತಂದರೆ, ನಾನು ಸಣ್ಣದು ವೀಡಿಯೋಸ್ನೆಲ್ಲ ನನ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತಾ ಇರ್ತೀನಿ. ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಮಾಡ್ಕೊಂಡಿರ್ತೀನಿ. ಸೊ ಫ್ರೀ ಟೈಮ್ನಲ್ಲಿ ಹಾಕೊಂಡು ನೋಡ್ತಾ ಇರೋದು. ಸೊ ಒಂಥರ ನಂಗೆ ಇದರಲ್ಲಿ ಸುಖ. ಕೆಲವ್ರು ಏನೋ ಇದು ಹುಚ್ಚ ಅಭ್ಯಾಸ, ಸುಮ್ಮನೆ ನಾವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ವಾ, ಇದನ್ನೆಲ್ಲ ವೀಡಿಯೋ ಹಾಕ್ಕೊಂಡಿದ್ದಾನೆ ಅಂತ ಅನಿಸ್ಬೋದು ನಿಮಗೆ. ಸೊ ಏನೋ ಒಂದು ಮೆಮೊರಿ ನಾವು ಫ್ರೀ ಟೈಮಲ್ಲಿ ಇದ್ದಂಗೆ ನೋಡ್ಬೋದಲ್ಲ ಅಂತಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ನೀವು ಇದೇ ಥರ ಮಾಡ್ತಾ ಇರ್ತೀರ ಅಂತ ಅಂದ್ಕೊತೀನಿ. ಸೊ ಆದರೆ ವೀಡಿಯೋ ಮಾಡಿರಲ್ಲ ಅಂತ ಅಂದ್ಕೊತೀನಿ. ಸೊ ವೀಡಿಯೋ ಮಾಡಿಲ್ಲ ಅಂದರೆ ವೀಡಿಯೋ ಮಾಡ್ಕೊಳ್ಳಿ, ಕ್ಯಾಪ್ಚರ್ ಮಾಡ್ಕೊಳ್ಳಿ. ಫಸ್ಟ್ ಆದರೆ ವೀಡಿಯೋ ಕ್ಯಾಮ್ರಾ ತಗೋಬೇಕಾಯ್ತು, ಅದು ತೊಗೊಬೇಕಾಯ್ತು ಅಂತಂತ ಎತ್ತಾಯಿತು. ಇವಾಗ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇರುತ್ತೆ. ಸೊ ನೀವು ಸಣ್ಣ ಆಸೆಗಳನ್ನೆಲ್ಲ ಅಳಿಸೋಗೋಬದ್ದು ನೀವು ವೀಡಿಯೋ ಮಾಡಿ ಇಟ್ಕೊಂಡ್ರೆ ತುಂಬ ಮೆಮೊರೇಬಲ್ ಆಗಿರುತ್ತೆ ಅಂತ ಅನಿಸುತ್ತೆ. ಸೊ ಹಿಂಗೆ ಸಣ್ಣ ಪುಟ್ಟ ವೀಡಿಯೋಸು ನಮ್ಮದು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನನ್ನ ಮಕ್ಕಳ ಜೊತೆ ಆಟ ಆಡ್ತಾ ಇರೋದು. ಸೊ ಈ ಥರದ್ದೆಲ್ಲನೂ ಹಾಕ್ತಾಯಿರ್ತೀನಿ. ಸೊ ನೋಡಿ ಎಂಜಾಯ್ ಮಾಡಿ, ಪ್ರೋತ್ಸಾಹಿಸಿ. ಜಸ್ಟ್ ಫನ್ನಿ ಅಷ್ಟೇ, ಬೇರೆ ಏನಿಲ್ಲ, ಜಸ್ಟ್ ಫನ್ನಿ. ಸೊ ಆ ಥರ ಈ ಥರ ವಿಷಯಗಳೇನಿಲ್ಲ. ಆ ಥರ ಇದ್ದರೆ ನೋಡೋಣ ಮುಂದೆ. ಸೊ ಜಸ್ಟ್ ನಾವು ಫ್ಯಾಮಿಲಿ ಜೊತೆ ಹೆಂಗಿರ್ತೀವಿ, ಇಲ್ಲಿ ಮಕ್ಳ ಜೊತೆ ಹಂಗೆ ಆಟ ಆಡ್ಕೊಂಡಿರ್ತೀವಿ, ಜಸ್ಟ್ ಅದನ್ನೇ ಒಂದು ವೀಡಿಯೋ ಮಾಡಿ ಆಡ್ಕೊಂಡ್ರೆ ಸಾಕು ಅಂತ ಅಷ್ಟೇ. ಸೊ ಎಷ್ಟೋ ಜನ ಅದೇ ಥರ ನೋಡ್ತಾ ಇರ್ತಾರೆ ವೀಡಿಯೋಸ್ ಎಲ್ಲ. ಅದೇ ನಮ್ಮ ಮಕ್ಳ ಜೊತೆ ನಾವಿದ್ರೆ ತುಂಬ ಚೆಂದ ಅಂತ. ಸೊ ಹಾಗೆ ಸಣ್ಣದು ಮನೆ ಒಳಗಡೆ ಜಾಸ್ತಿ ಪಟಾಕಿ ಹೊಡಿಬಾರ್ದು ಅಂತ ಎಲ್ಲ ತೋರಿಸ್ತಾ ಇರ್ತಾರೆ. ಸೊ ನಮ್ಮ ಮಕ್ಳ ಜೊತೆ ಒಂದು ಎರಡು ಕುಡಿಕೆ ಒಂದೇನೋ ಸುರು ಬತ್ತಿ ತೊಗೊಂಡು ಮನೆ ಒಳಗಡೆ ಒಂದು ಎರಡು ಹಚ್ಕೊಂಡು ಟೈಮ್ ಪಾಸ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಇವಳೇ ನನ್ನ ಮಗಳು. ಸೊ ನನ್ನ ಮಗ ಹೆಂಗಾರ ಕನ್ವಿನ್ಸ್ ಮಾಡ್ಬೋದು ಫ್ರೆಂಡ್ಸ್. ಈ ಹೆಣ್ಮಕ್ಳಿದಾರಲ್ಲ, ಹೆಣ್ಮಕ್ಳನ್ನ ಕನ್ವಿನ್ಸ್ ಮಾಡೋದಂತೂ ತುಂಬಾ ಕಷ್ಟ. ಸೊ ಅದು ತುಂಬ ಚೂಟಿ ಇದ್ದಾಳೆ. ಏನಾರು ಹೇಳುತ್ತು ಅಂತಂತಂದರೆ ಅದು ಆಗೋವರೆಗೂ ಬಿಡೋದಿಲ್ಲ. ಎಲ್ಲ ಹೆಣ್ಮಕ್ಳು ಹಾಗೆ ಅಂತ ಕಾಣುತ್ತೆ. ಸೊ ನನ್ನ ಮಗ ಏನಾರು ಹೇಳ್ತು ಅಂತಂದ್ರೆ ನಾನು ಸ್ವಲ್ಪ ಸುಮ್ಮನೆ ಕೂತ್ಕೊಂಡ್ಬಿಡ್ತಾನೆ. ಆದರೆ ನನ್ನ ಮಗಳ ಆ ಥರ ಅಲ್ಲ. ನಿಮ್ಮ ಮಕ್ಕಳು ಅದೇ ಥರ ಇರ್ತಾರೆ ಅಂತ ಅನ್ಕೊತೀನಿ ನಾನು. ಹೆಣ್ಮಕ್ಳು ಹೀಗೆ ಎಂಜಾಯ್ಮೆಂಟು. ಸೊ ಅದು ಸುರ್ಸುರು ಬತ್ತಿ ತಂದಿದ್ವಿ, ಅದೇ ಆವಿನ ಪಟಾಕಿ ಅಂತಾರಲ್ಲ, ಅದು ಒತ್ತಾ ಇರಲಿಲ್ಲ. ಅದಕ್ಕೆ ನನ್ನ ಮಗ ಐಡಿಯಾ ಕೊಟ್ಟ, ಕರ್ಪೂರ ಹಚ್ಚಿದ್ರೆ ಪಾಪ ಅದು ಬರುತ್ತೆ ಅಂತ. ಅದಕ್ಕೆ ಕರ್ಪೂರದಲ್ಲಿ ಹಚ್ಚಿಟ್ಟು ಟ್ರೈ ಮಾಡ್ತಾ ಇರೋದು. ನನ್ನ ಮಗಳಿಗೆ ಪಟಾಕಿ ತುಂಬ ಭಯ, ಆದರೂ ಪಟಾಕಿ ಹೊಡೆಯೋ ಆಸೆ. ನೋಡಿ ಹೀಗೆ ಫನ್ನಿಯಾಗಿರುತ್ತೆ ಫ್ರೆಂಡ್ಸ್. ಫ್ಯಾಮಿಲಿ ಜೊತೆ ಏನೋ ಸ್ಪೆಂಡ್ ಮಾಡ್ಕೊಂಡಿತ್ತು ಅಂದರೆ ತುಂಬ ಫನ್ನಿ ಇರುತ್ತೆ. ಕೊನೆಗೂ ಬಂತದು. ಬರ್ತೈತೆ. ಸುರ್ಸುರು ಬತ್ತಿ ಹತ್ತಾ ಇದ್ವಿ. ಆ ಸುರ್ಸುರು ಬತ್ತಿ ಹಚ್ಚಕ್ಕೂ ತುಂಬ ಭಯ ಪಡ್ತಾ ಇದ್ಲು. ಸೊ ಅವಳಿಗೊಂದು ಪೇಪರ್ ಥರ ಮಾಡಿ ಅದಕ್ಕೆ ಚುಚ್ಚಿ ಇದು ಮಾಡಿ, ಆಮೇಲೆ ಸ್ವಲ್ಪ ಒಂದು ಎರಡು ಮೂರು ಹಚ್ಚಾದ್ಮೇಲೆ ಆಯಿತು ಪಾಪ ನಾನು ಹಚ್ಚುತ್ತೀನಿ ಅಂತ ಅಂದ್ಬಿಟ್ಟು ಆಮೇಲೆ ಕೈ ಹಿಡ್ಕೊಂಡು ಅದಕ್ಕೊಂದು ಪೇಪರು ಮಾಡಿ ಅದಕ್ಕೆ ಚುಚ್ಚಿ ಕೊಟ್ಟಿದ್ದೆ. ಅದು ಮುಂದೆ ಸಿಗುತ್ತೆ ಅಂತ ಕಾಣುತ್ತೆ ಮೋಸ್ಟ್ಲಿ.
ಸೊ ತುಂಬ ಫನ್ನಿ ಎಲ್ಲ ಫ್ಯಾಮಿಲಿ ಜೊತೆ ಹೆಂಗಿದ್ರೆ. ಖುಷಿನೂ ಖುಷಿ, ಖುಷಿನೂ ಖುಷಿ. ನೋಡಿ ನೋಡಿ ಇದ್ರಲ್ಲಿ ನೋಡಿ ಫಸ್ಟು ಅದು ಕಡ್ಡಿ ಹಚ್ಚೋಕ್ಕೆ ಸುಸುರು ಬತ್ತಿ ಕಡ್ಡಿ ಹಚ್ಚೋಕ್ಕೆ ಭಯ ಪಡ್ತಾ ಇದ್ಲು ನೋಡಿ. ಅದಕ್ಕೆ ಆ ಪೇಪರ್ ಹಾಕ್ಕೊಟ್ಟಿದ್ದೆ. ಅದೊಂದು 2 ಪೇಪರ್ ಹಾಕಿ ಕೊಟ್ಟಾದ್ಮೇಲೆ ಒಂದು ಸ್ವಲ್ಪ ಧೈರ್ಯ ಬಂತು. ತುಂಬ ಭಯ ತುಂಬ ಎದುರುಗೊಂತಾ ಇದ್ಲು. ಹಿಂಗೆ ಮನೇಲಿ ಒಂದು ಸಣ್ಣ ಸೆಲೆಬ್ರೇಷನ್ ಅಷ್ಟೇ. ಹತ್ತಾ ಇದ್ದಾಳೆ. ಇವ್ರು ನಮ್ಮ ಮಿಸಸ್. ಒಬ್ಬೊಬ್ಬ ಖುಷಿಯೋ ಖುಷಿ ಅವ್ರಿಗೆ. ನೋಡಿ ಆ ಪೇಪರ್ ಹಚ್ಕೊಟ್ಟಾದ್ಮೇಲೆ ಅದರಲ್ಲಿ ಕೆಡುತ್ತಾ ಇರೋದು ಅವಳು. ಸಣ್ಣ ಪುಟ್ಟ ಸೆಲೆಬ್ರೇಷನ್ ಮಾಡ್ಕೊಂಡು ಹೋಗ್ತಾನೆ ಇದೆ. ನೀವು ಇದೇ ಥರ ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ ಫ್ರೆಂಡ್ಸ್. ಜಸ್ಟ್ ಒಂದು ಮೆಮೊರಿ ನಾವು ಇಟ್ಕೊಳ್ತು ಅಂತಂದರೆ ನಾವು ಫ್ರೀಯಾಗಿದ್ದಾಗ, ನೀವು ತುಂಬ ಟ್ರೆಸ್ಟ್ ಆದಾಗ, ಸೊ ನಾವು ಈ ವಿಡಿಯೋ ನೋಡ್ತು ಅಂತಂದರೆ ಮಕ್ಕಳ ಜೊತೆ ಎಂಥ ಕಷ್ಟ ಇದ್ರೂ ಆರಾಮಾಗ್ಬಿಡ್ತೀರ. ಮೈಂಡಲ್ಲಿ ಫುಲ್ ಫ್ರೆಶ್ ಆಗಿಬಿಡುತ್ತೆ. ಅದಕ್ಕೆ ನಾನು ಬರ್ತಡೇದಾಗಲಿ ಇದೇ ಆಗಲಿ ಒಂದು ಸಣ್ಣ ಪುಟ್ಟದ್ದು ಯಾವ ಥರ ವೀಡಿಯೋ ಇತ್ತು ಅಂದರೆ ನಾನು ಮಾಡಿ ಇಟ್ಕೊಳ್ತಾ ಇರ್ತೀನಿ. ಸೊ ಎಲ್ಲ ಸ್ಮಾರ್ಟ್ ಟಿ ವಿ ಇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾಪಿ ದೀಪಾವಳಿ ಒನ್ಸ್ ಅಗೇನ್.